ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿಯವರಿಗೆ ವಾರ ಚೆನ್ನಾಗಿಲ್ಲ. ವ್ಯವಹಾರದಲ್ಲಿ ಲಾಭ, ಕುಟುಂಬದಲ್ಲಿ ಸೌಖ್ಯ ಉಂಟಾಗುವಂತಹ ಯೋಗ ಮಿಥುನ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ವಾರ 50-50 ಅಂತ ನಾವು ಹೇಳ್ಬೋದು. ಕಾಲಭೈರವನ ಅನುಗ್ರಹ ಬಹಳ ಮುಖ್ಯ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಈ ವಾರದ ಭವಿಷ್ಯ ಹೇಗಿದೆ? ಕವಡೆ ಶಾಸ್ತ್ರದ ಪ್ರಕಾರ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಈ ವಾರದ ಹೈಲೈಟ್ಸ್ ಜುಲೈ 5ನೇ ತಾರೀಕಿಂದ ಜುಲೈ 11ನೇ ತಾರೀಕುವರೆಗೂ ಶ್ರೀಶಕೆ 1948ನೇ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ತುಂಬ ಜನ ಏನಪ್ಪ ಇನ್ನೂ ದಕ್ಷಿಣಾಯನ ಬಂದಿಲ್ಲ ಗುರುಗಳು ಹೇಳ್ತಾ ಇದ್ದಾರೆ ಅಂದರೆ, ಟೆಕ್ನಿಕಲಿ ಭೌಗೋಳಿಕವಾಗಿ ವೈಜ್ಞಾನಿಕವಾಗಿ ದಕ್ಷಿಣಾಯನ ಪ್ರಾರಂಭ ಆಗಿರುವಂಥದ್ದು. ಇನ್ನು ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ, ಮುಹೂರ್ತಗಳು ಅಂತ ಬಂದರೆ ಇವತ್ತು ಚೆನ್ನಾಗಿದೆ. ಅದರ ಜೊತೆಗೆ 10ನೇ ತಾರೀಕು ಏಕಾದಶಿ ಭರಣಿ ಚೆನ್ನಾಗಿಲ್ಲ. ಮುಹೂರ್ತ ಭಾಗ ಅಂತ ಬಂದರೆ ಇನ್ನು ವಿಶೇಷಗಳೇನಿದೆ ಅಂತ ಬಂದರೆ, ಈ ವಾರ ಏನಂತ ವಿಶೇಷ ಇಲ್ಲ. 10ನೇ ತಾರೀಕು ಸರ್ವತ್ರ ಏಕಾದಶಿ ಇರುವಂಥದ್ದು. ಇದು ಈ ವಾರದ ಹೈಲೈಟ್ಸು. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಸ್ವಾಹ. 2, 4, 6, 8, 10 2, 4, 6, 8, 10 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿಯಾಗುತ್ತೆ. ವ್ಯಾವಹಾರಿಕವಾದಂತಹ ನಷ್ಟಗಳಾಗುತ್ತೆ. ಈ ವಾರ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಬೆಲ್ಲದಾನವನ್ನು, ಸಿಹಿ ದಾನವನ್ನು ಮಾಡಬೇಕು. ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಸಿಹಿ ನೈವೇದ್ಯವನ್ನು ಮಾಡೋದ್ರಿಂದ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಮತ್ತು ಈ ವಾರ ಪೂರ್ತಿ ಬೆಳಗ್ಗೆ ಎದ್ದು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 4, 4, 8, 8, 4, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ಅನೇಕ ಥರದ ಚಿಂತೆಗಳು ನಿಮ್ಮನ್ನು ಬಾಧಿಸುತ್ತೆ. ವ್ಯಾವಹಾರಿಕವಾದಂತಹ ನಷ್ಟಗಳಾಗುತ್ತೆ. ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿಯವರಿಗೆ ವಾರ ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಊರು ಗ್ರಾಮ ದೇವರು ಅಥವಾ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸಿ, ಅಥವಾ ನಿಮ್ಮ ಗ್ರಾಮದಲ್ಲಿರುವಂತಹ ದೇವಿಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗೋಕ್ಕಾಗಿಲ್ಲ ಅಂದರೆ ಅವರ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚಿಡಿ. ಇದರಿಂದ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಗೆ ನೋಡಿ, ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ಈ ವಾರ ಅನುಕೂಲಗಳಾಗುವಂಥದ್ದು, ವ್ಯವಹಾರದಲ್ಲಿ ಲಾಭ ಆಗುವಂಥದ್ದು, ದುಡ್ಡು ಕಾಸು ಹಣ ಲೋನು ಸಾಲ ಬೇಡ್ಕೊಂತ ಇದ್ದರೆ ಅದೆಲ್ಲವೂ ಆಗುವಂಥದ್ದು, ಬಂಧುಗಳಿಂದ ಸಹಾಯ ಸಿಗುವಂಥದ್ದು, ಬಂಧುಗಳ ಜೊತೆ ಸಂಬಂಧ ಚೆನ್ನಾಗಾಗುವಂಥದ್ದು, ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುವಂಥದ್ದು, ವ್ಯವಹಾರದಲ್ಲಿ ಲಾಭ, ಕುಟುಂಬದಲ್ಲಿ ಸೌಖ್ಯ ಉಂಟಾಗುವಂಥ ಯೋಗ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವ್ರಿಗೆ 3, 6, 9, 9, 3, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸ ಕಾರ್ಯಗಳಾಗ್ತದೆ. ವಾರ ಧನಲಾಭ ಇದೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ವಿಷಯದಲ್ಲಿ ಅನುಕೂಲ ಆಗುತ್ತೆ. ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥದ್ದು, ವ್ಯವಹಾರದಲ್ಲಿ ಅನುಕೂಲ. ನೀವು ತುಂಬ ದಿನದಿಂದ ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಕೂಡ ಈ ವಾರ ನಿಮಗೆ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ವ್ಯವಹಾರದಲ್ಲಿ ಲಾಭ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ,
ಈ ವಿಚಾರದಲ್ಲಿ, ಅಂದರೆ ನೀವು ಅಂದ್ಕೊಂಡಿರೋಂಥ ವಿಚಾರದಲ್ಲಿ ಯಾವ ಟೆನ್ಷನ್ನು ತೊಗೋಬೇಡಪ್ಪ, ಮತ್ತು ನಿನಗೆ ನೀನೇ ಸಂಶಯ ಪಡಬೇಡ, ನೀನು ಮಾಡು, ಎಲ್ಲ ಥರ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಸೂಚನೆ ಬರ್ತಾ ಇದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 2, 4, 6, 8, 10, 12 ಕನ್ಯಾ ರಾಶಿಯವ್ರಿಗೆ 12 ಕವಡೆ ಬಿದ್ದಿರುವಂಥದ್ದು. ವ್ಯವಹಾರದಲ್ಲಿ ನಷ್ಟ, ಧನ ನಷ್ಟ, ಮೋಸ ಹೋಗುವಂಥದ್ದು, ಮತ್ತು ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಲಿಲ್ಲ ಅಂತಂದರೆ ಅಧಿಕಾರಿಗಳಿಂದ ತೊಂದರೆ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ವ್ಯವಹಾರದಲ್ಲಿ ಲಾಭ, ಕೆಲಸ ಮಾಡುವಂಥ ಜಾಗದಲ್ಲಿ ನೌಕರರಿಂದ ತೊಂದರೆಗಳಾಗುವಂಥದ್ದು, ಎಂಪ್ಲಾಯೀಸಿಂದ ಇಶ್ಯೂಸ್ ಆಗುವಂಥದ್ದು, ಏನೋ ಒಟ್ಟಿನಲ್ಲಿ ಈ ವಾರ ನೆಮ್ಮದಿಯ ವಾತಾವರಣ ಇಲ್ಲದೆ ಇರುವಂಥದ್ದಾಗತ್ತೆ. ರಾಮ ಮಂತ್ರವನ್ನು ಜಪ ಮಾಡಿ, ಇದರಿಂದ ಅನೇಕ ಥರದ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಈ ವಾರ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ವ್ಯವಹಾರದಲ್ಲಿ ಲಾಭ, ಅನುಕೂಲವಾದಂತಹ ವಾತಾವರಣ, ಬಿಸ್ನೆಸ್, ಸ್ವಂತ ಬಿಸ್ನೆಸ್ ಮಾಡೋರಿಗಂತೂ ಈ ವಾರ ಒಂದಷ್ಟು ಅನುಕೂಲ. ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಿ ಲಕ್ಷ್ಮಿಯ ಅನುಗ್ರಹ ಆಗ್ತದೆ ತುಲಾ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 3, 3, 6, 3, 9, 3, 12, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯಶಸ್ಸು ಸಿಗುತ್ತೆ. ನಾನಾ ರೀತಿಯಲ್ಲಿ ಚಿಂತೆ ಆಗುತ್ತೆ. ಏನಪ್ಪ, ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಏನೂ ಆಗ್ತಿಲ್ವಲ್ಲ, ಅಯ್ಯೋ ಮದುವೆ ಮಾತುಕತೆ ಎಲ್ಲ ಆಯಿತು, ಫೈನಲ್ ಆಗ್ತಿಲ್ವಲ್ಲ, ಸಾಲ ಕೊಡ್ತೀನಿ ಅಂತ ಹೇಳಿದ್ರು, ಬ್ಯಾಂಕ್ ಅವ್ರು ಲೇಟ್ ಮಾಡ್ತಾ ಇದ್ದಾರಲ್ಲ, ಅಥವಾ ನಾನು ಅಂದ್ಕೊಂಡಿದ್ದಂತೆ ಯಾವುದೋ ಒಂದು ರಿಸಲ್ಟು ಸರಿ ಆಗ್ತಿಲ್ವಲ್ಲ, ಈ ಥರ ಚಿಂತೆ ಇರುತ್ತೆ. ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ 50-50 ಅಂತ ನಾವು ಹೇಳ್ಬೋದು. ಕಾಲಭೈರವನ ಅನುಗ್ರಹ ಭಾಳ ಮುಖ್ಯ, ಜೊತೆಗೆ ಗಣಪತಿ ಅನುಗ್ರಹ ಕೂಡ ಭಾಳ ಮುಖ್ಯ. ಪ್ರಾರ್ಥನೆ, ದರ್ಶನ ಮಾಡೋದ್ರಿಂದ ಈ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಧನುಸು ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಧನುಸು ರಾಶಿಯವ್ರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲವಿದೆ, ವಿಚಾರದಲ್ಲಿ ಸಂಶಯ ಬೇಡ, ವ್ಯವಹಾರದಲ್ಲಿ ಲಾಭ ಇದೆ, ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ. ಅದರಿಂದ ಧೈರ್ಯವಾಗಿ ಮಾಡು ಅನ್ನುವಂಥದ್ದು ಧನುಸು ರಾಶಿಯವರಿಗೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವ್ರಿಗೆ 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ವ್ಯವಹಾರದಲ್ಲಿ ಲಾಭ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂಥ ಎಲ್ಲ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಮಕರ ರಾಶಿಯವರಿಗೆ ಭಾಳ ಚೆನ್ನಾಗಿರುವಂಥ ವಾರ. 7.5 ಮುಗಿದಿದೆ, ಗುರುಬಲ ಬಂದಿದೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ 3, 3, 6, 3, 9, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಅನೇಕ ಥರದ ಪೀಡೆಗಳಾಗ್ತದೆ. ಮಾನಸಿಕ ತೊಂದರೆ, ಕೌಟುಂಬಿಕ ಸಮಸ್ಯೆ, ಹಣಕಾಸಿನ ತೊಂದರೆ ಎಲ್ಲ ಕುಂಭರಾಶಿಯವ್ರಿಗಿದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಶಿವನ ದೇವಸ್ಥಾನಕ್ಕೆ ಜಲಾಭಿಷೇಕವನ್ನು ಮಾಡಿಸಿ, ಜೊತೆಗೆ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳು ದಾನವನ್ನು ಮಾಡಿ, ಇದರಿಂದ ಈ ನೆಗೆಟಿವಿಟಿ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮೀನರಾಶಿಯವ್ರಿಗೆ 3, 3, 6, 3, 9, 10, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನಮಾನ ಹಾನಿಯಾಗುತ್ತೆ, ಅನಾನುಕೂಲವಾಗ್ತದೆ. ಜನ್ಮ ಶನಿ, ಶಾರೀರಿಕ ಪೀಡೆ ಜಾಸ್ತಿ ಆಗುವಂಥದ್ದು, ನಂಬಿಕೆ ಮೋಸ ಹೋಗುವಂಥದ್ದು, ಜೊತೆಗೆ ಶಾರ್ಟ್ ಟರ್ಮಲ್ಲಿ ಯಾವುದೋ ಒಂದು ದೊಡ್ಡ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೋಗಿ ಇನ್ನೊಂದಷ್ಟು ಸಾಲದ ಸಮಸ್ಯೆಯಲ್ಲಿ, ಹಣಕಾಸಿನ ಮುಗ್ಗಟ್ಟಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಭಾಳ ಎಚ್ಚರಿಕೆಯನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ, ನೀವು ಮಾಡಬೇಕಾಗಿರುವಂಥದ್ದು ಭಾಳ ಸಿಂಪಲ್. ಏನಂದರೆ, ವಿಶೇಷವಾಗಿ ಯಾವುದಾದ್ರೂ ಬೆಟ್ಟದ ಮೇಲಿರುವಂತಹ ಶಿವನ ದರ್ಶನವನ್ನು ಮಾಡೋದ್ರಿಂದ ಈ ಥರ ನೆಗೆಟಿವ್ ಕಮ್ಮಿ ಆಗುತ್ತೆ. ಅಥವಾ ರಾಯರ ದರ್ಶನ, ಸಾಯಿಬಾಬರ ದರ್ಶನ ಕೂಡ ನಿಮಗೆ ಅತ್ಯಂತ ಶುಭ ಫಲವನ್ನು ನೀಡ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನಿಮಗೆ ಈಡೇರಲಿ. ಜೊತೆಗೆ ಜಾತಕವನ್ನು ತೋರಿಸ್ಬೇಕು, ಗುರುಗಳನ್ನು ಭೇಟಿ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಬನ್ನಿ, ಕರೆ ಮಾಡಿಕೊಂಡು. ಜೊತೆಗೆ ನನ್ನ ಬೇರೆ ಸಂಚಿಕೆಗಳನ್ನು ಕೂಡ ನೋಡಿ. ಅದರಲ್ಲಿ ಬಹಳ ಮುಖ್ಯವಾಗಿ ಜಾತಕ ವಿಶ್ಲೇಷಣೆ ಎನ್ನುವಂಥ ಒಂದು ಹೊಸ
ರೀತಿಯ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಅದೆಲ್ಲವೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ